ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಅಂದರೆ ಅಫ್ಕೋರ್ಸ್ ನಾವು ಇವತ್ತು ಮೈಸೂರು ವಿಸಿಟ್ ಮಾಡಿದ್ವಿ. ಮೈಸೂರಲ್ಲಿ ಈಗ ಸೌಂಡ್ ಮಾಡ್ತಿರೋವಂಥ ಪಯಣ ನೋಡಬೇಕಂತ ನಾನು ಸ್ವಲ್ಪ ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ನಾವು ಪಯಣ ವಿಸಿಟ್ ಮಾಡಿದ್ವಿ. ಎಂಟ್ರೆನ್ಸಲ್ಲಿ ನನ್ನ ಮಗ ಫುಲ್ ಎಂಜಾಯ್ ಮಾಡಾಯಿತು. ಈಗ ನೀವು ನೋಡ್ತಾ ಇರೋದು ಬಂದು ಪಯಣದು ಬ್ಲೂ ಪ್ರಿಂಟ್. ಸೊ ಇಂಜಿನಿಯರಿಂಗ್ ವರ್ಕ್ ಇದು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇಲ್ಲಿ ಮಾಡಲಲ್ಲೇ ಎಲ್ಲ ತೋರಿಸಿದ್ದಾರೆ, ಕಂಪ್ಲೀಟಾಗಿ ಪಯಣ ತೋರಿಸಿದ್ದಾರೆ. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಹೆಗ್ಡೆಯವರು ಡೀಟೇಲ್ಸ್ ಇದೆ ಮತ್ತು ಅವ್ರು ಯೂಸ್ ಮಾಡಿದಂಥ ಕಾರ್ ಇದೆ. ನಾನು ನೋಡಿದಾಗೆ ಇಲ್ಲಿ 1920ಸಿಂದ ಸ್ಟಾರ್ಟ್ ಆಗಿರೋದು ಕಾರ್ಗಳು. ಇದು ವೀಲ್ಸ್ ಬಂದು ಓಲ್ಡ್ ಮಾಡಲ್ ವೀಲ್ಸ್ಗಳಿದೆ. ಇಲ್ಲಿ ಕಂಪ್ಲೀಟಾಗಿ 1920ಇಂದ ಅರೌಂಡ್ 2000ವರೆಗೂ ಮಾಡಲ್ಸ್ಗಳೆಲ್ಲ ಇದೆ. ಇಲ್ಲಿ ಕಾರ್ಟ್ಗಳಿದೆ, ಕಾರ್ಗಳಿದೆ, ಬೈಕ್ ಮಾಡೆಲ್ಗಳಿದೆ, ಆ್ಯಂಡ್ ಒಂದು ವ್ಯಾನ್ ಮಾಡೆಲ್ ಇತ್ತು ಮತ್ತು JCB ಮಾಡೆಲ್ಗಳು ಓಲ್ಡ್ ಮಾಡೆಲ್ಗಿದೆ. ಸೊ ಏನಂದರೆ ನಿಮ್ಮ ಆ್ಯಂಟಿಕ್ ಯಾರು ನೋಡಬೇಕಂತ ಇಷ್ಟಪಡ್ತಾರೋ ಅವರಿಗೆ ದಿ ಬೆಸ್ಟ್ ಪ್ಲೇಸ್ ಇದು. ಸೊ ನನ್ನ ಮಗ ಕಂಪ್ಲೀಟ್ ಎಂಜಾಯ್ ಮಾಡ್ತಿದ್ದ. ಅವನು ನನಗೆ ಇಲ್ಲೊಂದು ಕಾರ್ ಬೇಕು ಅಂತ ಕೂಡ ಹಠ ಮಾಡ್ತಿದ್ದ. ಸೊ ಇವೆಲ್ಲ ನಾವು ತೊಗೊಳಕ್ಕಾಗದಿರೋವಂಥದ್ದು, ಜಸ್ಟ್ ಮಾಡಲ್ಸ್ ಅಷ್ಟೇ. ಬಟ್ ನನಗಂತೂ ತುಂಬ ಖುಷಿಯಾಯಿತು, ಯಾಕಂದರೆ ಇಲ್ಲಿ ನಾವು ನೋಡದೇ ಇರೋವಂಥ ಮಾಡೆಲ್ಗಳಿತ್ತು. ಇದೆಲ್ಲ ಇದೆಯಾ ನಿಜಾನ ಅನಿಸೋ ಟಿ ವಿಲಿ ನೋಡ್ತಾ ಇದ್ದಾಗ ಇದೇಗಿದೆ ಅನ್ನಿಸ್ತಿತ್ತು. ಬಟ್ ರಿಯಲಾಗಿ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು. ಈವನ್ ಅಲ್ಲಿ ಕ್ಲೀನಿಂಗ್ ಅಥವಾ ಅಲ್ಲಿ ಮೇಂಟೆನೆನ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಾರ್ ಬಂದುಬಿಟ್ಟು ಮೈಸೂರು ಮಹಾರಾಜರು ಇದ್ದಾರೆ, ಅವರು ಮೊದಲನೇ ಸಲ ಪರ್ಚೇಸ್ ಮಾಡಿರೋ ಕಾರ್ ಇದು, ಬ್ಲ್ಯಾಕ್ ಇದು. ಇನ್ ಡೀಟೇಲಿಂಗ್ ಎಲ್ಲ ಇದೆ, ಬಟ್ ನಾನು ಇನ್ ಡೀಟೇಲಿಂಗ್ಸೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಇದು ಬಂದು ಬೈಕ್ ಮಾಡೆಲ್ಗಳಿದೆ. ಸೊ ವಿಡಿಯೋ ಸ್ವಲ್ಪ ಮಿಕ್ಸಿ ಆಗಿದೆ, ಬಟ್ ಹೋಗಿ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ಪ್ಯಾರಾಚೂಟ್, ಇದು ಒರಿಜಿನಲ್ ಇದು. ಆ್ಯಂಡ್ ಟ್ಯಾಕ್ಸಿ, ಮುಂಚೆಲ್ಲ ಟ್ಯಾಕ್ಸಿ ಯೂಸ್ ಮಾಡ್ತಿದ್ದಲ್ಲ, ಟ್ಯಾಕ್ಸಿ ಬೈಕ್ಗಳು ಕಂಪ್ಲೀಟ್ ಫೋಟೇಜ್ ನಮಗೆ ಸಿಗುತ್ತೆ ಇಲ್ಲಿ. ಬಟ್ ಏನಂದರೆ 1 to 3 hours ನೀಟಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ ಡೀಟೇಲಾಗಿ ನೋಡ್ತೀವಿ ಅಂದರೆ ಅದಕ್ಕಿಂತ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ಅಲ್ಲಿ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿದ ಕಾರ್ ಸಹ ಇದೆ. ಇದು 360 ಡಿಗ್ರಿ ರೊಟೇಟ್ ಆಗ್ತಿರೋವಂಥ ಮಾಡೆಲ್ ಇದು. ಇದು ಕಂಪ್ಲೀಟ್ 360 ಡಿಗ್ರಿ ಟರ್ನ್ ಆಗ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ಫಸ್ಟ್ ಬಂದಿದ್ದು ನ್ಯಾನೋ ಇರ್ಬೋದು, ಅಂಡ್ ಫಸ್ಟ್ JCB ಬಂದಿದ್ದಿರ್ಬೋದು. ಇದು ಕಾರ್ ಮಾಡೆಲ್. ಇದು ಎಲ್ಲ ಪಾರ್ಟ್ಸ್ ಬಿಚ್ಚಿ ತೋರಿಸಿದ್ದಾರೆ. ಅಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬಾ ಚೆನ್ನಾಗಿದೆ. ಇದು ಬಂದು ಕಾರ್ ನ್ಯಾನೋ ಮಾಡೆಲ್. ನಾನು JCB ಹೇಳಿದ್ನಲ್ಲ, ಇದು JCB. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ನಾವು ಓಲ್ಡ್ ಅಂದರೆ ನಾವು ಯೂಸ್ ಮಾಡ್ತಿದ್ವಲ್ಲ ಆ್ಯಂಟಿಕ್ ಅಂದರೆ ಲೋಟ ಇರ್ಬೋದು, ಚಂಬು, ಅಥವಾ ಯೂಸ್ ಮಾಡ್ತಾ ಇದ್ದಿದ್ದು ಸೇರು, ಪಾವು, ಅದು ಎಲ್ಲ ಥರ ಇದು ಐಟಮ್ಗಳು ಇದೆ ಇಲ್ಲಿ. ಬಟ್ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಇದು ಒಂದು ಸ್ಕೋಡಾ 19th ಅಲ್ಲಿ ಸ್ಟಾರ್ಟ್ ಆಗಿರೋಂಥ ಸ್ಕೋಡಾ ಮಾಡೆಲ್ ಕೂಡ ಇಲ್ಲಿದೆ. ನನಗೆ ಫೆಮಿಲಿಯರ್ ಇರೋವಂಥದ್ದು ಸ್ಕೋಡಾ ಒಂದೇ ನನಗೆ ಅಲ್ಲಿ ಗೊತ್ತಾಗಿದ್ದು. ಇನ್ಯಾವುದು ನನಗೆ ಆ ಮಾಡೆಲ್ ಹೆಸರೇ ಗೊತ್ತಿರಲಿಲ್ಲ. ಆಮೇಲೆ ಬೆನ್ಸ್ ಇದೆ, ಮರ್ಚಿಗೇಟ್ಸ್ ಇದೆ. ಸೊ ಹೀಗೆ ಸುಮಾರು ಕಂಪ್ನಿಗಳಿದೆ. ಬಟ್ ನನಗೆ ಫೆಮಿಲಿಯರ್ ಅಂದರೆ ಸ್ಕೋಡಾ ಒಂದೇ. ಅದು ಬಿಟ್ಟರೆ ಬೇರೆ ಮಾಡೆಲ್ಸ್ಗಳಷ್ಟು ನನಗೆ ಪರಿಚಯ ಇಲ್ಲ, ಅಂದರೆ ಹೆಸರು ಪರಿಚಯ ಇಲ್ಲ. ಬಟ್ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸೊ ಇನ್ ಡೀಟೇಲಿಂಗಾಗಿ ನೀವು ನೋಡ್ಬೋದು. ಆ ಕಾರ್ ರಿಜಿಸ್ಟ್ರೇಷನ್ ನಂಬರಿಂದ ಹಿಡಿದು ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಿತ್ತು, ಅದ್ರ ಯಾವ ಮಾಡೆಲ್, ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಾನು ನಿಮಗೆ ಹೇಳಿದಾಗೆ ನೆಕ್ಸ್ಟ್ ಒಳಗಡೆ ಇದು ಎಂಟ್ರಿ ಆಗ್ತಿದ್ದಂಗೆ ಇದೆಲ್ಲ ನಾವು ಆ್ಯಂಟಿಕಲ್ಲಿ ಮುಂಚೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಐಟಮ್ಗಳು. ಇದು ಮೊಸರು ಕಡಿಯೋದು, ಗರಗಸ, ಆ್ಯಂಡ್ ಇದು ನೀರು ಸೇರೋದು ಕಂಪ್ಲೀಟ್ ಆಗಿದೆ. ಅಲ್ಲಿ ನಾವು ನೋಡಿದ್ರೆ ಒಂದು ಲೆವೆಲ್ ನಾವು 1950ಸ್ಗೆ ನಾವು ಬ್ಯಾಕ್ ಹೋದಂಗಿದೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೈಸ್. ಯಾರಾದರೂ ಮೈಸೂರು ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಪಯಣ ವಿಸಿಟ್ ಮಾಡಿ. ಬಿಕಾಸ್ ಏನಂತ ಅಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಮತ್ತೆ ಹೋಗೋಕ್ಕೆ ಇಷ್ಟಪಡ್ತೀನಿ ಪಯಣಗೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ತಾಳೆಗಡಿ ಕೂಡ ಇದೆ. ಅದು ಮತ್ತು ಓಲ್ಡ್ ಕಾಯಿನ್ಸ್, ಓಲ್ಡ್ ನೋಟ್ಗಳು, ಪ್ರಿಂಟಿಂಗ್, ಫೋಟೋಸ್, ಏನ್ಷಿಯಂಟ್ ಪೇಂಟ್ಸ್, ಕಂಪ್ಲೀಟ್ ಏನ್ಷಿಯಂಟ್ ಏನೇನಿದೆ ಅದು ಎಲ್ಲ ಇಲ್ಲಿ ಇದೆ.
ಸೊ ನನಗಂತೂ ಈ ಜಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾರೆಲ್ಲ ಮೈಸೂರು ಟೂರಿಸಮ್ಗೆ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ ಅಥವಾ ಹೋಗಿದ್ದೀರಾ, ದಯವಿಟ್ಟು ಒನ್ಸ್ ಪಯಣ ವಿಸಿಟ್ ಮಾಡಿ. ಈ ಪಯಣ ಬಂದು ಮೈಸೂರು ಟು ಬ್ಯಾಂಗ್ಳೂರು ರೋಡಲ್ಲಿದೆ. ನಿಯರ್ ಶ್ರೀರಂಗಪಟ್ಟಣ ಹೋಗ್ತಿರಲ್ಲ, ಅಲ್ಲೇ ಇದೆ, ಡೈರೆಕ್ಟ್ ಎಂಟ್ರೆನ್ಸಲ್ಲೇ ಕಾಣಿಸುತ್ತೆ. ನನ್ನ ಮಗ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದೆ, ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಡ್ರಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.